ನಮಸ್ಕಾರ ಬಂಧುಗಳೇ. ಇತ್ತೀಚಿನ ದಿನಮಾನಗಳಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ನಿರುದ್ಯೋಗಿಗಳ ಸಮಸ್ಯೆ ಹೆಚ್ಚಾಗ್ತಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಪ್ರತಿ ವರ್ಷ ಲಕ್ಷಾಂತರ ಜನ ಯುವಕ ಯುವತಿಯರು ಡಿಗ್ರಿಯನ್ನು ಮುಗಿಸಿ, ಪಿ ಜಿಯನ್ನು ಮುಗಿಸಿ, ಇಂಜಿನಿಯರಿಂಗ್ ಮುಗಿಸಿ, ಮೆಡಿಕಲ್ ಮುಗಿಸಿ ಹೊರಬರ್ತಿದ್ದಾರೆ. ಇವರೆಲ್ಲರೂ ಕೂಡ ಪದವಿ ಪ್ರಮಾಣ ಪತ್ರಗಳನ್ನು ತೆಗೆದುಕೊಂಡು ಯಾವುದೇ ಕೆಲಸಗಳು ಸಿಗದೆ ಅಲೆದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಇದೆ. ಬಹುಶಃ ಶಾಲೆಗಳಲ್ಲಿ ಇವತ್ತು ಸಿಂಗಲ್ ಟೀಚರ್ಗಳನ್ನು ನಾವು ನೋಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾಲೇಜುಗಳಲ್ಲಿ ಅಧ್ಯಾಪಕರ ಪ್ರಾಂಶುಪಾಲಗಳ ನೇಮಕಾತಿ ನಡೀತಾ ಇಲ್ಲ. ಹಾಗೆ ವಿಶ್ವವಿದ್ಯಾಲಯಗಳಲ್ಲಿ ಯಾವುದೇ ನೇಮಕಾತಿ ಬಹಳ ವರ್ಷಗಳಿಂದ ನಡೆಯದೆ ಇವತ್ತು ಅನೇಕ ವಿಶ್ವವಿದ್ಯಾಲಯಗಳು UGCಯ ನಾರ್ಮ್ಸ್ಗಳನ್ನು ಪಾಲಿಸದೆ ಅನೇಕ ನೋಟಿಸ್ಗಳನ್ನು UGCಯಿಂದ ಪಡೆದು ಮುಚ್ಚುವಂಥ ಸ್ಥಿತಿಗೆ ಬಂದಿರತಕ್ಕಂಥದ್ದು ನಾವೆಲ್ಲರೂ ನೋಡ್ತಾ ಇದ್ದೀವಿ. ಪ್ರತಿ ವರ್ಷ ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಪದವಿ ಪ್ರಮಾಣ ಪತ್ರ ತಗೊಂಡು ಹೊರಗೆ ಬರ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಅವರಿಗೆ ಉದ್ಯೋಗವನ್ನು ನೀಡುವಂಥ ನಿಟ್ಟಿನಲ್ಲಿ ಬೇರೆ ಬೇರೆ ಇಲಾಖೆಗಳಲ್ಲಿ ಅವರಿಗೆ ಅವಕಾಶ ಸಿಗುವಂತೆ ನೇಮಕಾತಿಗಳನ್ನು ಮಾಡಬೇಕಾಗಿದೆ. ದುರದೃಷ್ಟವಶಾತ್ ಇವತ್ತು ರಾಜ್ಯದಲ್ಲಿ ಆ ರೀತಿಯ ನೇಮಕಾತಿಗಳೇ ನಡೀದೇ ಇರತಕ್ಕಂಥದ್ದು ಲಕ್ಷಾಂತರ ಜನರನ್ನು ಇವತ್ತು ಕಂಗಾಲಾಗಿಸಿರ್ತಕ್ಕಂಥದ್ದಿದೆ. ಹಾಗಾಗಿ ನಾನು ರಾಜ್ಯ ಸರ್ಕಾರವನ್ನು ಆಗ್ರಹ ಮಾಡ್ತೀನಿ, ಯಾವ್ಯಾವುದಕ್ಕೂ ತಾವು ಹಣವನ್ನು ಹಾಕಿ ಖರ್ಚು ಮಾಡ್ತೀರಾ, ಅದರ ಬದಲು ಯಾವ ಯುವಕ ಯುವತಿಯರು ಶಿಕ್ಷಣವನ್ನು ತೆಗೆದುಕೊಂಡು ಹೊರಗಡೆ ಬಂದು ಉದ್ಯೋಗಕ್ಕಾಗಿ ಅಲ್ದಾಡ್ತಿದ್ದಾರೆ ಅವರ ವಯಸ್ಸು ಮೀರುವ ಮೊದಲೇ ಅವರಿಗೆ KEA ಮುಖಾಂತರವಾಗಲಿ ಅಥವಾ KPSCಯ ಮುಖಾಂತರವಾಗಲಿ ಬೇರೆ ಬೇರೆ ಇಲಾಖೆಗಳಿಗೆ ನೇಮಕ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡಬೇಕು. ಇಲ್ದಿದ್ರೆ ಅವರು ಪದವಿಯನ್ನು ತೆಗೆದುಕೊಂಡು ಬಂದ ನಂತರವೂ ಕೂಡ ಈ ರೀತಿ ಅವರು ರಸ್ತೆಯಲ್ಲಿ ನಿಂತು ಪ್ರತಿಭಟನೆ ಮಾಡ್ತಕ್ಕಂತಹ ಒಂದು ಹತಾಶತೆಗೆ ಇವತ್ತು ಯುವಕರು ಒಳಗಾಗ್ತಿರ್ತಕ್ಕಂಥದ್ದಿದೆ. ಹಾಗಾಗಿ ಅವರ ಭವಿಷ್ಯವನ್ನು ರೂಪಿಸುವಂಥ ನಿಟ್ಟಿನಲ್ಲಿ ಸರ್ಕಾರಗಳು ಆ ಯುವಕ ಯುವತಿಯರಿಗೆ ಅಗತ್ಯವಾದಂತಹ ನೇಮಕಾತಿಗಳನ್ನು ವಿವಿಧ ಇಲಾಖೆಗಳಲ್ಲಿ ತತ್ಕ್ಷಣವೇ ಮಾಡುವಂಥ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತ ಆಗಬೇಕು. ಇಲ್ದಿದ್ರೆ ಭಾಳ ದೊಡ್ಡ ರೀತಿಯಾದಂತಹ ಯುವಕ ಯುವತಿಯರ ಒಂದು ಹೋರಾಟವನ್ನು ನಾವೆಲ್ಲರೂ ನೋಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ಈ ಮೂಲಕ ಆಗ್ರಹಪಡಿಸ್ತೇನೆ.